ನಮಸ್ಕಾರ. ನನ್ನ ಹೆಸರು ಅಮರನಾರಾಯಣ ರೆಡ್ಡಿ ಅಂತ, ಸಹಾಯಕ ಕೃಷಿ ನಿರ್ದೇಶಕರು, ಚಿಂತಾಮಣಿ ತಾಲೂಕು. ಕೃಷಿಕ ಸಮಾಜದ ಕಾರ್ಯಕಾರಿ ಸಮಿತಿ ಚುನಾವಣೆ ಈಗ ಅನೌನ್ಸ್ ಆಗಿದೆ. ಅನೌನ್ಸ್ ಆಗಿಬಿಟ್ಟು ಈಗ ನಾವು 30ನೇ ತಾರೀಕಿಂದ ಇದನ್ನ ನಾಮಪತ್ರಗಳನ್ನ ಕೊಡ್ತಾ ಇದ್ದೀವಿ. 6ನೇ ತಾರೀಕು ನಾಮಪತ್ರ ವಾಪಸ್ ಕೊಡಲು ಕೊನೆಯ ದಿನ ಆಗುತ್ತೆ. 7ನೇ ತಾರೀಕು ಸ್ಕ್ರೂಟಿನಿ ಮಾಡ್ತಾ ಇದ್ದೀವಿ. 9ನೇ ತಾರೀಕು ನಾಮಪತ್ರಗಳನ್ನ ಹಿಂತೆಗೆದುಕೊಳ್ಳಲು ಕೊನೆಯ ದಿನ ಆಗಿರುತ್ತೆ. 15ನೇ ತಾರೀಕು ಡಿಸೆಂಬರ್ 15ನೇ ತಾರೀಕು ಇದಕ್ಕೆ ಚುನಾವಣೆ ನಡೀತಾ ಇದೆ ಕಾರ್ಯಕಾರಿ ಸಮಿತಿಗೆ. ದಯವಿಟ್ಟು ಯಾರ್ಯಾರು ಕೃಷಿಕ ಸಮಾಜದ ಮೆಂಬರ್ಸ್ ಆಗಿದ್ದೀರಾ, ಅವರು ಯಾರಾದರೂ ಇದಕ್ಕೆ ಚುನಾವಣೆಗೆ ನಿಲ್ಲೋ ಹಾಗಿದ್ರೆ ನೀವು ಬಂದು ನಾಮಪತ್ರಗಳನ್ನ ಸಲ್ಲಿಸಬಹುದು ಅಂತ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ. ಟೋಟಲ್ ಎಷ್ಟು ಮೆಂಬರ್ಸ್ ಇದ್ದಾರೆ ಸರ್? ನಮ್ಮ ಚಿಂತಾಮಣಿ ತಾಲೂಕಿಂದ 1402 ಜನ ಇದ್ದಾರೆ ಸದಸ್ಯರು. ಅವ್ರಿಗೆ ಈಗ ನಾವು ಇದನ್ನ ಚುನಾವಣೆ ನಡೆಸ್ತಾ ಇದ್ದೀವಿ ಕಾರ್ಯಕಾರಿ ಸಮಿತಿಗೆ. ಕಾರ್ಯಕಾರಿ ಸಮಿತಿಯಲ್ಲಿ 15 ಜನ ಇರ್ತಾರೆ. ಅದರಲ್ಲಿ ಒಬ್ಬರು ಅಧ್ಯಕ್ಷರು, ಒಬ್ಬರು ಉಪಾಧ್ಯಕ್ಷರು, ಇನ್ನೊಬ್ಬರು ಪ್ರಧಾನ ಕಾರ್ಯದರ್ಶಿ, ಮತ್ತೆ ಖಜಾಂಚಿ ಇರ್ತಾರೆ. ಒಬ್ಬರನ್ನ ನಾವು ಇಲ್ಲಿಂದ ಜಿಲ್ಲೆಗೆ ನಾವು ಒಂದು ನಾಮಿನೇಟ್ ಮಾಡಿ ನಾವು ಕಳಿಸ್ಬೇಕಾಗತ್ತೆ. ಅಷ್ಟು ಜನ ನಾವು ಕಾರ್ಯಕಾರಿ ಸಮಿತಿಯಿಂದ ಕಳಿಸ್ಬೇಕಾಗತ್ತೆ. ಆಮೇಲೆ ಇಲ್ಲಿ ವೋಟ್ ಹಾಕೋರು ಯಾರ್ಯಾರು ಮೆಂಬರ್ ಆಗಿದ್ರೆ ಕೃಷಿಕ ಸಮಾಜಕ್ಕೆ ಅವರು ವೋಟ್ ಹಾಕ್ಬಹುದು. ಆದ್ರೆ ಇಲ್ಲಿ ಕಾರ್ಯಕಾರಿ ಸಮಿತಿಗೆ ಚುನಾವಣೆಗೆ ನಿಲ್ಬೇಕು ಅಂತಂದ್ರೆ ಅವ್ರ ಹೆಸರಲ್ಲಿ ಜಮೀನು ಇರಬೇಕು. ಜಮೀನಿದ್ದು RTC ಇದ್ರೆ ಮಾತ್ರ ಅವರು ಚುನಾವಣೆಗೆ ನಿಲ್ಲಲಿಕ್ಕೆ ಅರ್ಹರಿರ್ತಾರೆ. ವೋಟ್ ಮಾತ್ರ ಯಾರೇ ಮೆಂಬರ್ ಇರ್ಬೋದು, ಎಲ್ಲರ ಮೆಂಬರ್ಶಿಪ್ ಇರೋವಂಥವ್ರು ಎಲ್ಲರೂ ವೋಟ್ ಹಾಕಿ. ಚುನಾವಣೆ ಯಾವಾಗ ನಡೆಯುತ್ತೆ? ಸಮಯ ಎಷ್ಟೊತ್ತಿಂದ ಎಷ್ಟೊತ್ತಿರುತ್ತೆ? ಚುನಾವಣೆ 15/12/2024 ಅಂದ್ರೆ ಡಿಸೆಂಬರ್ 15ನೇ ತಾರೀಕು ಭಾನುವಾರ ಚುನಾವಣೆ. ಬೆಳಗ್ಗೆ 8ರಿಂದ ಮಧ್ಯಾಹ್ನ 3 ಗಂಟೆವರೆಗೂ ಚುನಾವಣೆ ನಡೆಯುತ್ತೆ. ಚುನಾವಣೆ ನಂತರ ಆಗ್ಲೇ ಇಮಿಡಿಯೇಟ್ ಆಗಿ ನಾವು ಅದನ್ನ ಎಣಿಕೆ ಕಾರ್ಯ ಮಾಡ್ತೀವಿ. ಎಣಿಕೆ ಮಾಡಿಬಿಟ್ಟು 15 ಜನ ಅಂದ್ರೆ ಒಟ್ಟು 15 ಜನಕ್ಕೆ ಇದು ಕಾರ್ಯಕಾರಿ ಸಮಿತಿ ಚುನಾವಣೆ ನಡೀತಾ ಇರೋದು. ಯಾರು ಜಾಸ್ತಿ ಮತಗಳನ್ನ ಪಡೆದಿದ್ದಾರೆ ಅವರು 15 ಜನರನ್ನ ಆಗ್ಲೇ ನಾವು ಗೆದ್ದಿರೋ ಇದ್ದದ್ದು ನಾವು ಅನೌನ್ಸ್ ಮಾಡ್ತೀವಿ.